ಆನ್ಲೈನ್ ನಿಮ್ಗೆ ಅಷ್ಟು ಕೊಡ್ತಾರ, ಅಲ್ಲೇ ತಗೊಳ್ಳಿ ಸರ್. ನಮ್ ತಲೆನೇ ಕೆಡ್ಸ್ಕೊಳ್ಳಿ. ಇವಾಗ್ಲೂ ಅಷ್ಟೇ ಬಂದು ಕೈಯಿಂದ ಲಾಸ್ ಮಾಡ್ಕೊಂಡು ವ್ಯಾಪಾರ ಮಾಡ್ರೆ ವೇಸ್ಟ್ ಅದು. ಈಗೇನ್ ನಮ್ಗೆ ಲಾಸ್ ಅಂತ ಅನ್ಸುತ್ತೆ ಅಂತ ಬಂದಾಗ ನಾವು ಅದನ್ನ ಆಲ್ಮೋಸ್ಟ್ ಸ್ಟಾಕ್ ನಾವು ಲಾಸ್ ಮಾಡ್ಕೊಳ್ಳೋದು ಬೇಡ ಅಂತ ಅಂದಾಗ ಸ್ಟಾಕ್ನೆಲ್ಲ ವಾಪಸ್ ಕೊಟ್ಬಿಟ್ರೆ ಡಿಸ್ಟ್ರಿಬ್ಯೂಟರ್ ಅದನ್ನ ರೇಟ್ ನೋಡಿ ರೈಸ್ ಮಾಡ್ತಾರೆ. ಸೊ ನಾವು ವಾಪಸ್ ಅಮೌಂಟ್ ತಗೋಬಹುದು. ಇಲ್ಲ ಅಂದ್ರೆ ನಾವು ಹಂಗೆ ಇಟ್ಕೊಂಡ್ರೆ ಲಾಸ್ ಆಗ್ಬಿಡುತ್ತೆ. ಹಂಗಾಗಿ ಲಾಸ್ ಅಂತ ಗೊತ್ತಾಗ್ತಿದೆ ಅಂದಾಗಲೇ ನಾವು ಆಲ್ಮೋಸ್ಟ್ ನಮ್ಮ ಹತ್ರ ಏನ್ ಪ್ರಾಡಕ್ಟ್ ಮೂವ್ ಆಗುತ್ತೆ ಅದನ್ನ ಇಟ್ಕೊಂಡು ಬಾಕಿನೆಲ್ಲ ವಾಪಸ್ ಕೊಟ್ಬಿಟ್ಟು ನಾವು ಲಾಸ್ ಆಗೋದನ್ನ ಕಮ್ಮಿ ಮಾಡ್ಕೋಬಹುದು. ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಮೆಡಿಕಲ್ ಸ್ಟೋರ್ ನ ಮುಚ್ಚೋದು ನೋಡಿರ್ತೀರಾ, ಹತ್ರ ತೆಗ್ದಿರೋದು ನೋಡಿರ್ತೀರಾ, ಅಥವಾ ಬೇಗ ಬೇಗ ಮುಚ್ಕೊಂಡು ಹೋಗೋದು ನೋಡಿರ್ತೀರಾ, ಏನೇನೋ ಬೇರೆ ಬೇರೆ ರೀಸನ್ಗಳಿಗೆ. ಸೊ ನೀವು ಲಾಸ್ ಆಗೋದನ್ನ ನೀವು ಯಾವ ರೀತಿ ನೋಡಿದೀರಾ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ? ಲಾಸ್ ಆಗೋದೇನಂದ್ರೆ ನಾವು ಅಂಗಡಿ ಬಗ್ಗೆ ಅನುಭವ ಗೊತ್ತಿರಬೇಕು. ನಮಗೆ ಏನ್ ಮೂವ್ಮೆಂಟ್ ಆಗ್ತಿದೆ, ಏನ್ ಮೂವ್ಮೆಂಟ್ ಆಗ್ತಿಲ್ಲ ಅನ್ನೋದನ್ನ ಗೊತ್ತಿದ್ರೆ ನಮ್ಗೆ ಅವಾಗ ಲಾಸ್ ಆಗೋದನ್ನ ನಾವು ಕಮ್ಮಿ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಸುಮ್ಮನೆ ಸ್ಟಾಕ್ ಎಲ್ಲ, ಈಗ ಒಂದು ಕಸ್ಟಮರ್ ಯಾರೋ ಬಂದಿದ್ದಾರೆ, ಅವರು ಫೋನ್ ನಂಬರ್ ತಗೊಂಡು ಅದನ್ನ ಬರ್ಕೊಂಡು ನಾವು ಅವ್ರಿಗೆ ಸ್ಟಾಕ್ ಕೊಟ್ಟರೆ ಏನಾಗುತ್ತೆ, ಮೂವ್ಮೆಂಟ್ ಆಗುತ್ತೆ. ಅದನ್ನ ಫಾಲೋ ಅಪ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನಾವು ಸುಮ್ಮನೆ ತಗೊಂಡು ಇಟ್ಕೊಂಡಿರ್ತೀವಿ, ಮೂವ್ಮೆಂಟ್ ಆಗಲ್ಲ. ಹಂಗಾಗಿ ಏನ್ ಮಾಡ್ಬೇಕು, ನಾವು ಕಸ್ಟಮರ್ನ ಫಾಲೋ ಅಪ್ ಮಾಡೋಕ್ಕೆ ಫೋನ್ ನಂಬರ್ ಇಟ್ಕೊಂಡು ಅದನ್ನ ನಾವು ತರಿಸಿದ ಮೇಲೆ ಅದನ್ನ ವಾಪಸ್ ಅವ್ರು ಕೊಡಬೇಕು ಕಸ್ಟಮರ್ಗೆ. ಅವಾಗ ನಮ್ಗೆ ಏನಾಗುತ್ತೆ, ಪ್ರಾಡಕ್ಟ್ ಲಾಸ್ ಆಗಲ್ಲ, ಮೂವ್ ಆಗುತ್ತೆ. ಇಲ್ಲ ಅಂದ್ರೆ ಹಂಗೆ ಇಟ್ಕೊಂಡು ತರಿಸ್ತೀನಿ ಅಂತ ಹೇಳ್ತೇವೆ, ತರಿಸ್ತೀವಿ ನಾವು, ಕಸ್ಟಮರ್ ನಂಬರ್ ಇಲ್ಲ ಅಂದ್ರೆ ನಿಮ್ಗೆ ಇಲ್ಲೇ ಉಳ್ಕೊಳ್ಳುತ್ತೆ. ಆತರ ಕಸ್ಟಮರ್ ನೋಡ್ಕೊಂಡು ಮಾಡ್ಬೇಕು ನಾವು. ಈ ಕಸ್ಟಮರ್ ನೀವು ಫೋನ್ ಮಾಡಿದಾಗ ಅವ್ರು ಬರ್ದೇ ಇರೋದು ಅಥವಾ ಅವರು ನಾ ಬೇರೆ ಕಡೆ ಅಷ್ಟು ತಗೊಂಡ್ಬಿಟ್ಟಿರೋದು ಆ ಥರನೂ ಆಗಿರುತ್ತೆ. ಹೌದು, ಸುಮಾರು ಸರಿ ಆಗಿದೆ. ಈಗ ನಮ್ಗೇನೆ ಇಲ್ಲೂ ಈಗ ಪ್ರಾಡಕ್ಟ್ ಒಂದು ತರಿಸಿ ಅಂತ ಹೇಳಿ ಹೋಗಿ ಕಸ್ಟಮರ್ ಬಂದಿಲ್ಲ ನಮ್ಗೆ. ಅವಾಗ ನಾವು 1 ತಿಂಗಳು ನೋಡ್ತೀನಿ, 2 ತಿಂಗಳು ನೋಡ್ತೀನಿ, ಅದನ್ನ ವಾಪಸ್ ನಾನು ಡಿಸ್ಟ್ರಿಬ್ಯೂಟರ್ಗೆ ಹಾಕ್ಬಿಡ್ತೀನಿ. ಅದು ನಮ್ಮ ಹತ್ರ ಹೋಗಲ್ಲ. ಅದು ಆ ಕಡೆ ಪ್ರಾಡಕ್ಟ್ ಕೆಲವರು ಈ ಏರಿಯಾದಲ್ಲಿ ಇರೋ ಅಥವಾ ಬೇರೆ ಕಡೆ ಬಂದಿರೋರು ತರಿಸಿ ಅಂತ ಹೇಳ್ತಾರೆ, ತರಿಸಿರ್ತೀವಿ, ಫೋನು ಮಾಡ್ತೀವಿ, ಕೆಲವೊಂದ್ಸರಿ ಫೋನ್ ರಿಸೀವ್ ಮಾಡಲ್ಲ. ಅವಾಗ ಏನಾದ್ರು 2 ತಿಂಗಳು ನೋಡ್ತೀವಿ, ಹೋಗಿಲ್ಲ ಅಂದ್ರೆ ವಾಪಸ್ ಹಾಕ್ಬಿಡ್ತೀವಿ. ಅವಾಗ ನಮ್ಗೆ ಲಾಸ್ ಆಗೋದನ್ನ ಕಮ್ಮಿ ಮಾಡ್ಕೋಬಹುದು. ಸರಿ ಸರ್, ಈಗ ಏನೋ 10% ಡಿಸ್ಕೌಂಟು ಈಗ ಎಲ್ಲರೂ ಆಲ್ಮೋಸ್ಟ್ ಕೊಡ್ತಾರೆ ಎಲ್ಲ ಮೆಡಿಕಲ್ ಸ್ಟೋರಲ್ಲಿ. ಈಗ ಯಾರೊಬ್ರು ಮೆಡಿಕಲ್ ಸ್ಟೋರ್ ಓಪನ್ ಮಾಡಿದಾಗ ಅದು ತುಂಬಾ ಮೆಡಿಕಲ್ ಸ್ಟೋರ್ ಇರೋ ಜಾಗಗಳಲ್ಲಿ ಓಪನ್ ಮಾಡಿದಾಗ ಕಾಂಪಿಟೇಷನ್ ಜಾಸ್ತಿ ಇದ್ದಾಗ ಲಾಸ್ ಆಗೋದು ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಜನ ಡಿವೈಡ್ ಆಗಿ ಹೋಗ್ತಾರೆ. ಆ ಟೈಮಲ್ಲಿ ಹೆಂಗ್ ಮ್ಯಾನೇಜ್ ಮಾಡ್ಬೇಕು? ಅಲ್ಲ, ಅದನ್ನ ನಾವು ಕಸ್ಟಮರ್ನ ಅಟ್ರಾಕ್ಟ್ ಮಾಡ್ಕೋಬೇಕೆ ಹೊರತು ಅದೇನು ಮಾಡಕ್ಕಾಗಲ್ಲ. ಯಾಕಂದ್ರೆ ಈಗ 10 ಮೆಡಿಕಲ್ ಸ್ಟೋರ್ ಇರುವಾಗ ನಾವು 10 ಜನ ಹೆಂಗ್ ಕೊಡ್ತಾರೆ ಹಂಗೆ ಕೊಡ್ಬೇಕು. ನಾವು ನಮ್ ಕೈದಲ್ಲಿ ಲಾಸ್ ಮಾಡ್ಕೊಂಡು ಯಾವತ್ತೂ ಕೊಡಬಾರ್ದು. ಹೌದು, ಕಾಂಪಿಟೇಷನ್ ಮಾಡ್ಕೊಂಡು. ಸೊ ಏನಾಗುತ್ತೆ, ನಾವು ಕಸ್ಟಮರ್ನ ನಾವು ಅಟ್ರಾಕ್ಟ್ ಮಾಡ್ಕೋಬೇಕಷ್ಟೆ. ಕಸ್ಟಮರ್ಗೆ ಹೇಳ್ಕೊಡೋದಾಗ್ಲಿ, ಕಸ್ಟಮರ್ನ ಹ್ಯಾಂಡಲ್ ಮಾಡೋದಾಗ್ಲಿ, ಇದೆಲ್ಲ ಮಾಡೋದ್ರಿಂದ ನಮ್ಗೆ ಬಿಸ್ನೆಸ್ ಪಿಕಪ್ ಆಗುತ್ತೆ, ಕಸ್ಟಮರ್ ಇಂಪ್ರೂವ್ ಆಗ್ತಾರೆ. ಅದಷ್ಟೇ ಒಂದು ದಾರಿ ಅಷ್ಟೇ. ಕಸ್ಟಮರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಮೆಡಿಕಲ್ ಸ್ಟೋರ್ಗೆ. ಈಗ ಕಾಂಪಿಟೇಷನ್ ಅಂತ ಬಂದಾಗ ನಾನು ಆಫ್ಲೈನ್ ಕಾಂಪಿಟೇಷನ್ ಹೇಳಿದೆ, ಪಕ್ಕದಲ್ಲಿ ಒಂದು ಅಂಗಡಿ ಹಾಕೋದು ಒಂದು ಕಾಂಪಿಟೇಷನ್ ಆಗುತ್ತೆ. ಹೌದು, ಒಂದು ಚಿಕನ್ ಅಂಗಡಿ ಪಕ್ಕ ಚಿಕನ್ ಅಂಗಡಿ ಇರ್ಬೋದು, ಫಾರ್ಮಸಿ ಪಕ್ಕ ಫಾರ್ಮಸಿ, ಎಲ್ಲ ಕಾಂಪಿಟೇಷನ್. ಸೊ ಈಗ ಆಫ್ಲೈನ್ ಒಂಥರ ಕಾಂಪಿಟೇಷನ್ ಅಂದ್ರೆ ಬೆಂಗಳೂರು ಸೈಡ್ ಆನ್ಲೈನ್ ಕಾಂಪಿಟೇಷನ್ ಜಾಸ್ತಿ. ಈಗ ಇಲ್ಲಿ ನೀವು ಮೈಸೂರಲ್ಲಿ ಅಂಗಡಿ ಇದೆ, ಈ ತರ ಆನ್ಲೈನ್ ಕಾಂಪಿಟೇಷನ್ಗಳನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಸರ್? ಆನ್ಲೈನ್ ಸರ್, ಈಗ ನಾವು ಇಲ್ಲಿ ನಮ್ಮ ಈ ಏರಿಯಾದಲ್ಲೂ ಸುಮಾರು ಜನ ಹೇಳ್ತಾರೆ ನಮ್ಗೆ ಆನ್ಲೈನ್ ಅಷ್ಟು ಕೊಡ್ತಾರ, ಇಷ್ಟು ಕೊಡ್ತಾರ, ತಗೊಳ್ಳಿ ಅಂತ. ಆದಷ್ಟು ನಾವು ತಲೆ ಕೆಡ್ಸ್ಕೊಳ್ಳಲ್ಲ. ನಾವು ಆನ್ಲೈನ್ ನಿಮ್ಗೆ ಅಷ್ಟು ಕೊಡ್ತಾರ, ಅಲ್ಲೇ ತಗೊಳ್ಳಿ ಸರ್. ನಮ್ ತಲೆನೇ ಕೆಡ್ಸ್ಕೊಳ್ಳಿ. ಇವಾಗ್ಲೂ ಅಷ್ಟೇ ಬಂದು ಹೇಳ್ತಾರೆ ನಮ್ಗೆ ಆನ್ಲೈನ್ 25% ಕೊಡ್ತಾರೆ, 35% ಕೊಡ್ತಾರೆ ಅಂತ. ನಾವು ಸರ್, ನಿಮ್ಗೆ ಸಿಕ್ಕಿದ್ರೆ 35% ನಿಮ್ಗೆ ಬೆನಿಫಿಟ್, ನೀವು ತಗೊಳ್ಳಿ. ಅಷ್ಟೆಲ್ಲ ಕೊಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ 10% ಕೊಡ್ಬೋದು. 10%, 30% ಕೊಟ್ರೆ ನಮ್ಗೆ ನಮ್ ಕೈನೇ 10% ಹೋಗುತ್ತೆ. ಹಂಗಾಗಿ ನಾವು ಅದನ್ನ ಹ್ಯಾಂಡ್ಲೇ ಮಾಡಲ್ಲ. ಅವ್ರು ಬಂದ ಅಷ್ಟು ಹೇಳ್ತಾರೆ ನಮ್ಗೆ ಅಷ್ಟು ಕೊಡ್ತಾರೆ, ಇಷ್ಟು ಕೊಡ್ತಾರೆ, ದಯವಿಟ್ಟು ತಗೊಳ್ಳಿ ಸರ್, ನಮ್ಮ ಕೊಡೋಕ್ಕಾಗಲ್ಲ ಅಂತಾನೆ ಹೇಳ್ಬಿಡ್ತೀವಿ. ಯಾಕಂದ್ರೆ ಕೈಯಿಂದ ಲಾಸ್ ಮಾಡ್ಕೊಂಡು ವ್ಯಾಪಾರ ಮಾಡ್ರೆ ವೇಸ್ಟ್ ಅದು. ಹೌದು, ಹಂಗಾಗಿ ನಮ್ಗೆ ಆತರ ಕಸ್ಟಮರ್ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಬಂದ್ರೆ ನಮ್ ರೆಗ್ಯುಲರ್ ಕಸ್ಟಮರ್ ಬಂದ್ರೆ ಅವಾಗ ಮಾಡೋಣ. ಅದ್ ಬಿಟ್ಬಿಟ್ಟು ಯಾರೋ ಆನ್ಲೈನ್ ತಗೋತಾವ್ರೆ, ನಮ್ಗೆ ಅವ್ರು ಅಷ್ಟು ಕೊಡ್ತಾರೆ, 20% ಕೊಡ್ತಾರೆ, 25%, 30% ಕೊಡ್ತಾರೆ ಅಂದ್ಬಿಟ್ಟು ನಾವು ಅವ್ರ ಜೊತೆ ಕಾಂಪೀಟ್ ಮಾಡಕ್ ಹೋದಾಗ ಏನಾಗುತ್ತೆ ಅಂದ್ರೆ ನಾವು ಕೈಯಿಂದ ಲಾಸ್ ಮಾಡ್ಕೋತೀವಿ. ಹಂಗಾಗಿ ಆತರ ಬಿಸ್ನೆಸ್ ಮಾಡಬಾರ್ದು. ಈಗ ಯಾರೊಬ್ರು ಹೊಸದಾಗಿ ಶುರು ಮಾಡಿದ್ದಾರೆ, ಈಗ ಎಷ್ಟು ತಿಂಗಳು ಅವ್ರು ನೋಡ್ಬೇಕು. ಈಗ 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 ಲಾಸ್ ಫಸ್ಟ್ ಮಂತ್ ಲಾಸ್ ಆಗುತ್ತೆ, 2 ಮಂತ್ ಲಾಸ್ ಆಗುತ್ತೆ, ಹೊಸ ಅಂಗಡಿ ಯಾರು ನೋಡಿರಲ್ಲ. ಹೌದು, ಅವಾಗ ಲಾಸ್ ಆಗೋದು ಸಹಜ. ಅವಾಗ ಅವ್ರು ಎಷ್ಟು ತಿಂಗಳು ನೋಡ್ಬೇಕು, ಆಮೇಲೆ ಯೋಚನೆ, ಒಂದು ಡಿಸಿಷನ್ ಅಂದ್ರೆ ಯಾವಾಗ ಮಾಡ್ಬೇಕು? 1 ವರ್ಷ ಬೇಕು ಸರ್. ಒಂದು ಮೆಡಿಕಲ್ ಸ್ಟೋರ್ ಮಾಡಿ ಅದು ನೀವು ನಡೆಸಿ ಕರೆಕ್ಟಾಗಿ ಆಗ್ತಿದ್ಯಾ, ಮುಂದೆ ಹೋಗ್ಬೋದಾ ಅಥವಾ ಇಲ್ವಾ ಅನ್ನೋದಕ್ಕೆ 1 ವರ್ಷ ಮಿನಿಮಮ್ ಬೇಕು. 1 ವರ್ಷ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಕಂಟಿನ್ಯೂ ಯಾವ ತರ ಇದೆ ಅಂತ. 1 ವರ್ಷ ಆಗಷ್ಟೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈ ಏರಿಯಾದಲ್ಲಿ ಯಾವ ನಮ್ಮ ಮೆಡಿಕಲ್ ಸ್ಟೋರ್ ಯಾವ ಪ್ರಾಡಕ್ಟ್ ತರಿಸಿದ್ರೆ ಮೂವ್ ಆಗುತ್ತೆ, ಯಾವ ಪ್ರಾಡಕ್ಟ್ ತರಿಸಬಾರ್ದು ಅಂತ. ಅವಾಗ ಹೋಗಿರೋದನ್ನ ರಿಟರ್ನ್ ಹಾಕೊಂಡು ಹೋಗೋದನ್ನ ಹಾಕೊಂಡ್ರೆ ಆಟೋಮೆಟಿಕ್ ವ್ಯಾಲ್ಯೂ ಫಾರ್ ಮನಿ ಬರುತ್ತೆ. ಯಾವ್ದು ಓಡೋ ಪ್ರಾಡಕ್ಟ್ಸ್ ಅದನ್ನ ತಿಳ್ಕೊಳಕ್ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹೌದು, ಟೈಮ್ ಬೇಕು. ಯಾಕಂದ್ರೆ ಇಲ್ಲಿಗೆ ಬರೋ ಕಸ್ಟಮರ್ ಏನ್ ತಗೋತಾರೆ ಅಂತ ನಮ್ಗೆ ಗೊತ್ತಿರಲ್ವಲ್ಲ ಫಸ್ಟ್ ಸ್ಟಾರ್ಟಿಂಗು. ಅದ್ ನೋಡಕ್ಕೆ 1 ವರ್ಷ ಬೇಕು ನಮ್ಗೆ. ಆವಾಗ ಗೊತ್ತಾಗುತ್ತೆ ಅಷ್ಟೇ. ಸರಿ ಸರ್, ಥ್ಯಾಂಕ್ ಯು.